ಮನುಷ್ಯ ಸತ್ಕಾರ್ಯಗಳನ್ನು ಮಾಡಿರ್ತಾನೆ, ಗೊತ್ತಿದ್ದೋ ಗೊತ್ತಿಲ್ಲದೆ ದುಷ್ಕಾರ್ಯಗಳನ್ನು ಮಾಡಿರ್ತಾನೆ. ಆ ದುಷ್ಕಾರ್ಯಗಳ ಫಲವನ್ನು ಅನುಭವಿಸ್ಬೇಕಲ್ಲ. ಅಂದರೆ ಮಾಡಿದ್ದುಣೋ ಮಹಾರಾಯ, ನಾವು ಮಾಡಿದಂಥ ಕರ್ಮಗಳನ್ನು ಅನುಭವಿಸಲೇಬೇಕು ಅಂತಕ್ಕಂಥ ವಿಚಾರನ ಹಿಂದೆಲ್ಲ ವಿಮರ್ಶೆ ಮಾಡಿಕೊಂಡಿದ್ದೀವಿ. ಹಾಗಾಗಿ ಆತ ಮಾಡಿರ್ತಕ್ಕಂಥ ದುಷ್ಕರ್ಮಗಳನ್ನು ಅನುಭವಿಸೋದಕ್ಕೆ ಇರತಕ್ಕಂಥದ್ದು ಯಾವುದಿದೆ, ಸುಳ್ಳಿನಲ್ಲಿ ನಾವು ನಂಬಿಕೆ ಇಟ್ಟರೆ ಅದು ನಂಬಿಕೆ ಯಾರು ಇಟ್ಟಿರ್ತಾರೆ ಅವರು ಮಾತ್ರ ಅದು ನಿಜ ಅಂತ ಅನಿಸುತ್ತೆ, ಬೇರೆಯವ್ರಿಗೆ ಅದು ನಿಜ ಆಗುತ್ತೆ. ಆದರೆ ಸತ್ಯದಲ್ಲಿ ನಾವು ಇಡ್ತಕ್ಕಂಥ ನಂಬಿಕೆ ಏನಿದೆ ಅದು ನಮಗೂ ಅಷ್ಟೇ ಸತ್ಯ, ಬೇರೆಯವ್ರಿಗೂ ಕೂಡ ಅಷ್ಟೇ ಸತ್ಯ. ವ್ಯತ್ಯಾಸ ಏನು ಅಂತಂದರೆ, ಯಾವುದೋ ಊರಿನಲ್ಲಿ ಯಾರ್ದೋ ವಿಚಾರ ನಾವು ಕೇಳಿರ್ತೀವಿ, ಸಂಮೋಹನಕ್ಕೆ ಒಳಗಾದಾಗ ಅದೇ ನಾನಾಗಿದ್ದೆ ಅಂತ ಮಾತಾಡ್ತೀವಿ. ನಾವು ಹೋಗಲು ಪರೀಕ್ಷೆ ಮಾಡಿ ಆ ಥರ ವ್ಯಕ್ತಿ ಇದ್ದಿದ್ದು, ಅಲ್ಲಿ ವಿಚಾರ ಇದ್ದಿದ್ದು, ಅದು ಕೂಡ ಸತ್ಯ ಆಗಿಬಿಡುತ್ತೆ ನಮಗೆ. ಹಾಗಾದರೆ ಇದು ಪುನರ್ಜನ್ಮದ ವಿಷಯ ಅಂತಂದರೆ ಅಲ್ಲೂ ಕೂಡ ನಾವು ಸಂಪೂರ್ಣವಾಗಿ ವಿಶ್ವಾಸ ಇಡೋದಕ್ಕೆ ಬರೋದಿಲ್ಲ. ಲೋಕಾಂತರಗಳ ನಡುವೆ ಈ ಜೀವಾತ್ಮ ಹೋಗಿ ಬರ್ತಾ ಇರುತ್ತೆ ಅಂತ. ಲೋಕಾಂತರ ಅಂದರೆ ನಮಗೆ ಇವತ್ತಿನ ದಿವಸ ಗೊತ್ತಿರ್ತಕ್ಕಂಥದ್ದು ಈ ಭೂಮಿ ಅನ್ನೋ ಗ್ರಹ ಮಾತ್ರ, ಇಲ್ಲಿ ಮಾತ್ರ ಜೀವಿಗಳಿದ್ದಾರೆ ಅಂತ. ಆದರೆ ಬೇರೆ ಕಡೆಯೂ ಜೀವಿಗಳಿದ್ದಾರೆ ಇಲ್ವೇ ಅನ್ನೋದ್ರ ಬಗ್ಗೆ ವೈಜ್ಞಾನಿಕ ಸಂಶೋಧನೆಗಳು, ಕಂಡುಹಿಡಿತಕ್ಕಂಥ ಪ್ರಯತ್ನಗಳು ನಡೀತಾ ಇವೆ. ಅಣ್ಣ ಮಾತೆತ್ತಿದ್ರೆ 7 ಜನ್ಮಕ್ಕೂ ಇದಾಗಬೇಕು ಅಥವಾ ಇದು ಬೇಡ, ಗಂಡ ಹೆಂಡತಿ 7 ಜನ್ಮಕ್ಕೂ ನಾವೇ ಸತಿಪತಿಗಳು, ಇದೆಲ್ಲ ಮಾತು ಬರುತ್ತೆ. ಹಾಗಾದರೆ ಜನ್ಮ ಅನ್ನೋದು ಬರೀ 7ಕ್ಕೆ ಸೀಮಿತವಾ? ಇದು ರೂಢಿಯಲ್ಲಿ ಬಂದಿರತಕ್ಕಂಥ ಮಾತೇ ಹೊರತು ಇದಕ್ಕೆ ಯಾವುದೇ ತರಹದ ವೈಜ್ಞಾನಿಕ ಅಥವಾ ತರ್ಕಬದ್ಧವಾದಂಥ ಆಧಾರ ಇಲ್ಲ. ಒಬ್ಬ ವ್ಯಕ್ತಿ ಅಂದರೆ ನಾನು ಹೇಳ್ತಾ ಇರ್ತಕ್ಕಂಥ ಆತ್ಮ ಅಂತಕ್ಕಂಥದ್ದು ತನ್ನ ಶಕ್ತಿ ಮತ್ತು ಶುದ್ಧತೆಯನ್ನು ಒಂದು ಮಟ್ಟದಕ್ಕೆ ತಲುಪುವವರೆಗೂ ಹುಟ್ಟು ಸಾವಿನ ಚಕ್ರದಲ್ಲಿ ಸುತ್ತಾ ಇರುತ್ತೆ. ಮನುಷ್ಯ ಥರ ಹೀಗೆ ಸುತ್ತಾ ಇರುತ್ತೆ. ಯಾವಾಗ ಅದು ಒಂದು ಮಟ್ಟದ ಶಕ್ತಿಯನ್ನು, ಶುದ್ಧತೆಯನ್ನು ಗಳಿಸ್ಕೊಳ್ಳುತ್ತೆ, ಆಗ ಅದು ಈ ಶರೀರ, ಇಂದ್ರಿಯ, ಮನಸ್ಸುಗಳ ಮಧ್ಯಸ್ಥಿಕೆ ಇಲ್ಲದೆ ಆನಂದವನ್ನು ನೇರವಾಗಿ ಅನುಭವಿಸ್ತಕ್ಕಂಥದ್ದು. ಈ ಆನಂದ ನೇರವಾಗಿ ಅನುಭವಿಸೋದ್ರ ಬಗ್ಗೆ ಹಿಂದೆಲ್ಲ ವಿಮರ್ಶೆ ಮಾಡ್ಕೊಂಡಿದ್ದೇವೆ. ನೇರವಾಗಿ ಅನುಭವಿಸ್ತಕ್ಕಂಥ ಒಂದು ಅರ್ಹತೆಯನ್ನು ಪಡೆಯುತ್ತೆ. ಆವಾಗ ಈ ಶರೀರ, ಇಂದ್ರಿಯ, ಮನಸ್ಸುಗಳನ್ನು ಪಡಿಬೇಕಾದ ಅವಶ್ಯಕತೆ ಇರೋದಿಲ್ಲ. ಅಂದರೆ ಈ ಹುಟ್ಟು ಸಾವಿನ ಚಕ್ರದಿಂದ ಆಚೆಗೆ ಬರುತ್ತೆ ಅದು. ಆವಾಗ ಜನ್ಮಗಳು ಮುಗಿಯುತ್ತೆ ಅಂತ. ಆವಾಗ ಆ ರೀತಿ ಹುಟ್ಟು ಸಾವಿನ ಚಕ್ರದಿಂದ ಆಚೆ ಬರುವಂಥದ್ದನ್ನೇ ಮೋಕ್ಷ, ಮುಕ್ತಿ, ಬಿಡುಗಡೆ, ಸ್ಯಾಲ್ವೇಷನ್ ಹೀಗೆಲ್ಲ ಪದಗಳಿಂದ ಕರೀತಕ್ಕಂಥದ್ದಿದೆ ಇದು. ಮತ್ತು ಇನ್ನೂ ಒಂದು ಹೇಳ್ತಾರಲ್ಲ, ಏನೇನೋ ಜನ್ಮಗಳು ಅಂದರೆ ಪ್ರಾಣಿ ಜನ್ಮಗಳೆಲ್ಲ ಎತ್ತಿ ಕಡೆಗೆ ಮನುಷ್ಯ ಜನ್ಮವಾಗಿ ರೂಪುಗೊಳ್ಳುತ್ತೆ ಅಂತ, ಅದು ನಿಜನಾ? ಅದನ್ನು ಈ ರೀತಿ ಅರ್ಥ ಮಾಡ್ಕೋಬೇಕು. ಮನುಷ್ಯ ಸತ್ಕಾರ್ಯಗಳನ್ನು ಮಾಡಿರ್ತಾನೆ, ಗೊತ್ತಿದ್ದೋ ಗೊತ್ತಿಲ್ಲದೆ ದುಷ್ಕಾರ್ಯಗಳನ್ನು ಮಾಡಿರ್ತಾನೆ. ಆ ದುಷ್ಕಾರ್ಯಗಳ ಫಲವನ್ನು ಅನುಭವಿಸ್ಬೇಕಲ್ಲ. ಅಂದರೆ ಮಾಡಿದ್ದುಣೋ ಮಹಾರಾಯ, ನಾವು ಮಾಡಿದಂಥ ಕರ್ಮಗಳನ್ನು ಅನುಭವಿಸಲೇಬೇಕು ಅಂತಕ್ಕಂಥ ವಿಚಾರನ ಹಿಂದೆಲ್ಲ ವಿಮರ್ಶೆ ಮಾಡಿಕೊಂಡಿದ್ದೀವಿ. ಹಾಗಾಗಿ ಆತ ಮಾಡಿರ್ತಕ್ಕಂಥ ದುಷ್ಕರ್ಮಗಳನ್ನು ಅನುಭವಿಸೋದಕ್ಕೆ ಇರತಕ್ಕಂಥದ್ದು ಯಾವುದಿದೆ ಅದು ಮನುಷ್ಯೇತರ ಜನ್ಮಗಳು. ಯಾವ ಜನ್ಮದಲ್ಲಿ ತನ್ನ ಆತ್ಮೋನ್ನತಿಗೋಸ್ಕರವಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಇದೆಯೋ ಅದು ಮನುಷ್ಯ ಜನ್ಮ. ಇದನ್ನು ಭೋಗಯೋನಿ, ಕರ್ಮಯೋನಿ ಅನ್ನೋ ಪದದಲ್ಲಿ ಬಳಸ್ತಾರೆ. ಕೇವಲ ಅನುಭವಿಸ್ತಕ್ಕಂಥದ್ದು ಭೋಗಯೋನಿ, ಮನುಷ್ಯೇತರ. ಅನುಭವಿಸಿದ ಒಟ್ಟೊಟ್ಟಿಗೆ ತನ್ನ ಆತ್ಮೋನ್ನತಿಗೋಸ್ಕರವಾಗಿ ಕಾರ್ಯವನ್ನೂ ಮಾಡುವುದಕ್ಕೆ, ತನ್ನ ಜ್ಞಾನ, ತಿಳುವಳಿಕೆ, ಸಾಧನೆಗಳನ್ನು ಮಾಡೋದಕ್ಕೆ ಅವಕಾಶ ಇರತಕ್ಕಂಥದ್ದು ಕರ್ಮಯೋನಿ, ಅದು ಮನುಷ್ಯ ಜನ್ಮ. ಹೀಗೆ ನಾವು ಅರ್ಥ ಮಾಡಿಕೊಂಡಾಗ ಏನಾಗುತ್ತೆ, ಭೋಗಯೋನಿ ಒಂದು ರೀತಿಯ ಶಿಕ್ಷೆಯನ್ನು ಅನುಭವಿಸ್ತಾ ಇರತಕ್ಕಂಥ ಒಂದು ಹಂತ, ಕರ್ಮಯೋನಿ ಅಂದರೆ ಮನುಷ್ಯ ಜನ್ಮ ಸಾಧನೆ ಮಾಡೋದಕ್ಕೆ ಇರತಕ್ಕಂಥ ಅವಕಾಶ. ಈಗ ನಮಗೆ ಈಗ ನಾವು ಈ ಭೂಮಿ ಅಥವಾ ನಮ್ಮ ದೇಶ, ಈ ನೆಲದಲ್ಲಿ ಆ ಪುನರ್ಜನ್ಮ ಅನ್ನುವ ಒಂದು ನಂಬಿಕೆ ತಳಹದಿಯಲ್ಲಿ ಎಲ್ಲ ನಾವು ವಿವರಣೆ ಕೊಡ್ತಾ ಇದ್ದೀವಿ. ಈ ನಂಬಿಕೆ ಅಥವಾ ಈ ವ್ಯಾಖ್ಯಾನವೇ ಇಲ್ಲದೆ ಪ್ರಪಂಚದ ಬೇರೆ ಬೇರೆ ನಾಡು, ಬೇರೆ ಬೇರೆ ದೇಶ ಇದೆ. ಅವರಿಗೆ ಇದನ್ನು ನಾವು ಹೇಗೆ ಇಲ್ಲ ಇದೇ ಸತ್ಯ ಅಂತ ಹೇಗೆ ಹೇಳೋಕ್ಕೆ ಸಾಧ್ಯ? ಆಗಲೇ ಕೊಟ್ಟಂಥ ವಿವರಣೆಗಳೇ ಸಾಕು. ಅಂದರೆ ಕಾರಣ, ಕಾರ್ಯ ಮತ್ತು ಪರಿಣಾಮ, ಕಾಸ್ ಆ್ಯಂಡ್ ಎಫೆಕ್ಟ್ ಅನ್ನೋ ವಿಚಾರ ಹೇಳಿದ್ನಲ್ಲ, ಅದರ ಮೇಲೆ. ಇನ್ನೊಂದೇನು ಅಂತಂದರೆ ನಂಬಿಕೆ ಅಂತ ಒಂದು ಪದ ಬಳಸ್ತೇನೆ. ಈ ನಂಬಿಕೆ ಎನ್ನುವಂಥದ್ದು ಯಾವುದರಲ್ಲಿ ಅನ್ನೋದು ಬಹಳ ಮುಖ್ಯ ನಮಗೆ. ಅಂದರೆ ಸುಳ್ಳನ್ನು ನಾವು ನಂಬಬಹುದು, ಸತ್ಯವನ್ನು ನಾವು ನಂಬಬಹುದು. ಅದು ನಮ್ಮ ಬುದ್ಧಿಶಕ್ತಿ ಮೇಲೆ, ನಮ್ಮ ವಿವೇಚನಾ ಶಕ್ತಿ ಮೇಲೆ ಹೋಗುವಂಥದ್ದು. ನಂಬಿಕೆ ಒಂದೇನೇ. ಸುಳ್ಳಿನಲ್ಲಿ ನಾವು ನಂಬಿಕೆ ಇಟ್ಟರೆ
ಅದು ನಂಬಿಕೆ ಯಾರು ಇಟ್ಟಿರ್ತಾರೆ ಅವರು ಮಾತ್ರ ಅದು ನಿಜ ಅಂತ ಅನಿಸುತ್ತೆ, ಬೇರೆಯವ್ರಿಗೆ ಅದು ನಿಜ ಆಗುತ್ತೆ. ಆದರೆ ಸತ್ಯದಲ್ಲಿ ನಾವು ಇಡ್ತಕ್ಕಂಥ ನಂಬಿಕೆ ಏನಿದೆ ಅದು ನಮಗೂ ಅಷ್ಟೇ ಸತ್ಯ, ಬೇರೆಯವ್ರಿಗೂ ಕೂಡ ಅಷ್ಟೇ ಸತ್ಯ. ವ್ಯತ್ಯಾಸ ಏನು ಅಂತಂದರೆ, ಒಂದು ಬಂದು ವ್ಯಕ್ತಿನಿಷ್ಠ, ಯಾವುದೋ ಒಂದು ನಂಬಿಕೆ, ಅದು ಸತ್ಯವೂ ಸುಳ್ಳೋ ನಮಗೆ ಗೊತ್ತಿಲ್ಲ, ಅದು ವ್ಯಕ್ತಿನಿಷ್ಠ. ಆದರೆ ಸತ್ಯವನ್ನು ಗುರುತಿಸಿ ಅದರಲ್ಲಿ ಇಡ್ತಕ್ಕಂಥ ನಂಬಿಕೆ ಇದೆಯಲ್ಲ ಅದು ಬಂದು ವಸ್ತುನಿಷ್ಠ. ಅದು ವಸ್ತುನಿಷ್ಠ ಆದಾಗ ಏನಾಗುತ್ತೆ, ಅದು ಹೊರಗಿನ ಸತ್ಯವಾದ್ದರಿಂದ ನಾನು ನಂಬಿದ್ದೇನೆ ಅನ್ನುವಂತಹ ನಿಲುವೇನಿರುತ್ತೆ. ಆವಾಗ ನನಗಷ್ಟೇ ಸತ್ಯ ಅಲ್ಲ, ಯಾರ್ಯಾರು ಅದನ್ನು ನೋಡ್ತಾರೆ ಎಲ್ರಿಗೂ ಕೂಡ ಅದು ಸತ್ಯ ಆಗುತ್ತೆ. ಇದಕ್ಕೆ ವೇದದಲ್ಲಿ ಒಳ್ಳೆಯ ಶಬ್ದ ಕೊಟ್ಟಿದ್ದಾರೆ, ಶ್ರದ್ಧಾ ಅಂತ. ನಂಬಿಕೆ ಅನ್ನೋದಕ್ಕಿಂತ ಶ್ರದ್ಧಾ ಅನ್ನೋದು ಸ್ವಲ್ಪ ತೂಕದ ಪದ. ಶ್ರತ್ ಅಂತಂದರೆ ಸತ್ಯ, ಧ ಅಂತಂದರೆ ಅದರಲ್ಲಿ ಇಡತಕ್ಕಂಥ ನಂಬಿಕೆ ಅಂತ. ಸತ್ಯದಲ್ಲಿ ಇಡತಕ್ಕಂಥ ನಂಬಿಕೆಗೆ ಶ್ರದ್ಧಾ ಅಂತ ಹೆಸರು. ಅಂದರೆ ನನಗೆ ಈ ವಿಚಾರದಲ್ಲಿ ಶ್ರದ್ಧೆ ಇದೆ ಅಂದರೆ ಇದು ಸತ್ಯ ಹೌದೋ ಅಲ್ವೋ ಅನ್ನೋದನ್ನು ನಾನು ಪರಿಶೀಲನೆ ಮಾಡಿ, ಪರೀಕ್ಷೆ ಮಾಡಿ, ವಿವೇಚನೆ ಮಾಡಿ, ವಿಮರ್ಶೆ ಮಾಡಿ, ಇದು ಸತ್ಯ ಅಂತ ಹೇಳಿ ಕೊನೆಗೆ ನಿಶ್ಚಯ ಆದಮೇಲೆ ಅದರಲ್ಲಿ ನಾನು ನಂಬಿಕೆ ಇಟ್ಟಿದ್ದೇನೆ. ಇದಕ್ಕೇನು ಕರಿತೇವೆ, ಶ್ರದ್ಧಾ. ಅಯ್ಯೋ ಇವೆಲ್ಲ ಏನೂ ಮಾಡಿಲ್ಲ, ಏನೋ ನಂಬಿದ್ದೇನೆ, ಅದು ಶ್ರದ್ಧಾ ಆಗೋದಿಲ್ಲ, ನಂಬಿಕೆ ಆಗ್ಬೋದು. ಆ ನಂಬಿಕೆ ನಮಗೆ ಸರಿಯಾದ್ದೂ ಆಗ್ಬೋದು, ಮೂಢನಂಬಿಕೆನೂ ಆಗ್ಬೋದು, ಗೊತ್ತಿಲ್ಲ. ಹಾಗಾಗಿ ನಂಬಿಕೆ ಅನ್ನೋ ಶಬ್ದ ಬಳಸುವಾಗ ಶ್ರದ್ಧಾ ಎನ್ನುವ ಪದಕ್ಕಿಂತ ಬದಲಾವಣೆ ಮಾಡಿಕೊಂಡ್ರೆ ಹೆಚ್ಚು ಉತ್ತಮ. ಈಗ ಈ ಪುನರ್ಜನ್ಮದ ಬಗ್ಗೆ ತುಂಬಾ ಪ್ರಸ್ತಾಪ ಈಚೆಗೆ ಕೇಳಿ ಬರ್ತಾ ಇದೆ. ಹಿಂದಿನ ಜನ್ಮದಲ್ಲಿ ಹೀಗಾಗಿದ್ರಿ, ಅದಕ್ಕೆ ಇವಾಗ ಹಿಂಗೆ ಅನುಭವಿಸ್ತಿದ್ದೀರಿ, ಮುಂದಿನ ಜನ್ಮ ಈ ಥರದ್ದು ಏನೇನೋ ವಿಶೇಷತಃ ಹಿಂದಿನ ಜನ್ಮದಲ್ಲಿ ಹೀಗಾಗಿದ್ರಿ, ಅದಕ್ಕೆ ಈ ಜನ್ಮದಲ್ಲಿ ಹೀಗೆ ಅಂತ ಹೇಳುವಂಥವರು ಹೆಚ್ಚಾಗಿದ್ದಾರೆ, ಕೇಳುವಂಥವರು ನಾವು ಸಹ ಹೆಚ್ಚಾಗಿದ್ದೇವೆ. ಇದಕ್ಕೇನು ಹೇಳ್ತೀರಿ ಅಣ್ಣ? ಸಾಧಾರಣವಾಗಿ ಈ ಹಿಂದಿನ ಜನ್ಮದ ಬಗ್ಗೆ ಮಾತಾಡ್ತಕ್ಕಂಥವರು ಆ ವ್ಯಕ್ತಿಯನ್ನು ಸಂಮೋಹನಕ್ಕೆ ಒಳಪಡಿಸ್ತಾರೆ, ಹಿಪ್ನೋಟೈಸ್ ಮಾಡ್ತಾರೆ. ಇದು ಒಂದು ಸೂಕ್ಷ್ಮವಾಗಿರತಕ್ಕಂಥ ಮನೋವಿಜ್ಞಾನ, ಗಮನಿಸಬೇಕಾದ್ದು. ಯಾವಾಗ ಒಬ್ಬ ವ್ಯಕ್ತಿಯನ್ನು ಸಂಮೋಹನಕ್ಕೆ ಒಳಪಡಿಸ್ತೀವಿ, ಅವ್ರಿಗೆ ನಾವು ಯಾವ್ಯಾವ ಸಜೆಷನ್ಸ್ ಕೊಡ್ತೀವಿ, ಆ ಸಜೆಷನ್ಸ್ಗೆ ಅನುಗುಣವಾಗಿ ಅವರು ಮಾತಾಡ್ತಕ್ಕಂಥ ವಿಚಾರ ಇರುತ್ತೆ. ಹಾಗಾಗಿ ಇದನ್ನು ಸಂಪೂರ್ಣವಾಗಿ ಪಾರದರ್ಶಕ ರೀತಿಯಲ್ಲಿ ಮಾಡುವಾಗ ಅವ್ರು ಏನು ಸಜೆಷನ್ ಕೊಟ್ಟರು ಅಥವಾ ಕೊಡಲಿಲ್ಲ, ಇವ್ರು ಏನು ಮಾತಾಡಿದ್ರು ಅನ್ನೋದು ನಮಗೆ ಸ್ಪಷ್ಟ ಆಗುತ್ತೆ. ಯಾವಾಗ ಈ ಪಾರದರ್ಶಕತೆ ಇರೋದಿಲ್ಲ, ಟ್ರಾನ್ಸ್ಪರೆನ್ಸಿ ಇರೋದಿಲ್ಲ, ಅಲ್ಲಿವರೆಗೂ ನಾವು ಇದನ್ನು ಸಂಪೂರ್ಣವಾಗಿ ವಿಶ್ವಾಸ ಮಾಡೋದಕ್ಕೆ ಬರೋದಿಲ್ಲ. ಒಂದು. ಎರಡನೇದು, ಇವರು ಸಜೆಷನ್ ಕೊಡದೇ ಇದ್ದರೂ ಕೂಡ ಆ ಸಂಮೋಹನಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ಇಲ್ಲ, ಅವ್ರ ತಲೆಯೊಳಗೆ ಏನೇನೋ ಕಲ್ಪನೆ ಇರುತ್ತೆ. ನಾನೇನೋ ಹಿಂದಿನ ಜನ್ಮದಲ್ಲಿ ಹೀಗಾಗಿದ್ದೆ ಅಂತಲೋ, ಅಥವಾ ಯಾವುದೋ ಕತೆ ಕಾದಂಬರಿಯೋ ನೋಡಿಬಿಟ್ಟು ಓಹೋ ನಾನು ಇದೇ ತರಹ ಆಗಿದ್ದೇನೋ, ಈ ಥರದ ಕಲ್ಪನೆಗಳು ಏನಾದಿದ್ದರೆ ಅದು ಕೂಡ ಈ ಸಂಮೋಹನ ಸ್ಥಿತಿಯಲ್ಲಿ ಆಚೆಗೆ ಬರುತ್ತೆ. ಹಾಗಾಗಿ ಇವೆಲ್ಲವನ್ನು ನಾವು ಪುನರ್ಜನ್ಮದ್ದೇ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕೆಂದರೆ ಅದನ್ನು ಪರೀಕ್ಷೆ ಮಾಡೋದಕ್ಕೆ ನಮಗೆ ಅವಕಾಶ ಇರಬೇಕು. ಕೆಲವು ಸಲ ಅದು ಸಾಧ್ಯ ಆಗುತ್ತೆ. ಅಂದರೆ ಯಾವುದೋ ಊರಿನಲ್ಲಿ ಯಾರ್ದೋ ವಿಚಾರ ನಾವು ಕೇಳಿರ್ತೀವಿ, ಸಂಮೋಹನಕ್ಕೆ ಒಳಗಾದಾಗ ಅದೇ ನಾನಾಗಿದ್ದೆ ಅಂತ ಮಾತಾಡ್ತೀವಿ. ನಾವು ಹೋಗಲು ಪರೀಕ್ಷೆ ಮಾಡೋ ಆ ಥರ ವ್ಯಕ್ತಿ ಇದ್ದಿದ್ದು, ಅಲ್ಲಿ ವಿಚಾರ ಇದ್ದಿದ್ದು, ಅದು ಕೂಡ ಸತ್ಯ ಆಗಿಬಿಡುತ್ತೆ ನಮಗೆ. ಹಾಗಾದರೆ ಇದು ಪುನರ್ಜನ್ಮದ ವಿಷಯ ಅಂತಂದರೆ ಅಲ್ಲೂ ಕೂಡ ನಾವು ಸಂಪೂರ್ಣವಾಗಿ ವಿಶ್ವಾಸ ಇಡೋದಕ್ಕೆ ಬರೋದಿಲ್ಲ. ತುಂಬ ಅಪರೂಪಕ್ಕೆ ಒಂದೊಂದು ಸಲ ನಮಗೆ ಈ ಪುನರ್ಜನ್ಮಕ್ಕೆ ಬೇಕಾದಂಥ ಖಚಿತವಾದಂತಹ ಪ್ರಮಾಣಗಳು ಸಿಕ್ಕುತ್ತೆ. ಆದರೂ ಕೂಡ ಅದು ಆಗಲೇ ನಾನು ಹೇಳೋದಕ್ಕೆ ಊಹೆ ಮೇಲೆ ಸಿಕ್ಕುತ್ತೆ. ಒಂದು, ನಮ್ಮ ಗುರುಗಳು ಸುಧಾಕರ ಚತುರ್ವೇದಿ ಅಂತೇಳಿ, ಇವತ್ತು ಅವರಿಗೆ ಹತ್ತಿರ 120 ವರ್ಷ ಹಿರಿಯರವರು, ವೇದಗಳ ಅಧ್ಯಯನ ಮಾಡಿರ್ತಕ್ಕಂಥವ್ರು. ಅವರ ಜೀವನದ್ದು ಒಂದು ಅನುಭವವನ್ನು ಹಂಚ್ಕೋತೇನೆ ನಾನು. ಒಂದು ಕುಟುಂಬ, ಆ ಕುಟುಂಬದಲ್ಲಿ ಒಬ್ಬ ಹುಡುಗ ಏನೇನೋ ಮಾತಾಡ್ತಾ ಇದ್ದಾನೆ. ಇಡೀ ಕುಟುಂಬ ವರ್ಗದವರಿಗೆ ಆತ ಏನು ಮಾತಾಡ್ತಿದೆ ಏನೋ ಗೊತ್ತಾಗ್ತಾ ಇಲ್ಲ. ಅದು ಒಂದು ಮುಸ್ಲಿಂ ಕುಟುಂಬ. ಸರಿ, ಹೀಗೆ ಏನೋ ವಿಚಾರ ಇವ್ರ ಕಿವಿಗೆ ಬಿತ್ತು. ಇವರು ಅದು ಏನು ಎತ್ತ ನೋಡೋಣ ಅಂತ ಹೇಳಿ ಪರೀಕ್ಷೆ ಮಾಡೋದಕ್ಕೋಸ್ಕರ ಹೋದವರು ಇವರು. ಯಾಕೆಂದರೆ ಪುನರ್ಜನ್ಮದ ವಿಚಾರ ನೋಡಿದರು, ಕೇಳಿದರು, ಇಲ್ಲೇನಾದ್ರು ಪ್ರಮಾಣ ಸಿಕ್ಕುತ್ತೇನೋ ನೋಡೋಣ ಅಂತ ಹೋಗಿದ್ರು ಇವರು. ಹೋಗಿ ಆ ಹುಡುಗನ ಮಾತಾಡಿಸಿ ಅವನು ಏನು ಮಾತಾಡ್ತಾನೆ, ಅವ್ರು ಯಾರಿಗೂ ಅರ್ಥ ಆಗದೆ ಇರೋದು ಅಂತ ನೋಡಿದ್ರೆ, ಆತ ರಾಮಾಯಣ ಭಾರತದ ಶ್ಲೋಕಗಳನ್ನು ಹೇಳ್ತಾ ಇದ್ದಾನೆ. ಅಂದರೆ ಆತ ಬೆಳೆದಂಥ ವಾತಾವರಣದಲ್ಲಿ ಆ ರಾಮಾಯಣ ಭಾರತದ ಶ್ಲೋಕಗಳು ಆತನ ಕಿವಿ ಮೇಲೆ ಬೀಳಲಿಕ್ಕೆ ಸಾಧ್ಯವೇ ಇಲ್ಲ. ಆವಾಗ ಅನಿವಾರ್ಯವಾಗಿ ಇದು ಹಿಂದಿನ ಜನ್ಮದ ಸಂಸ್ಕಾರ, ಹಿಂದಿನ ಜನ್ಮದಲ್ಲಿ ಬಿದ್ದಂತಹ ಒಂದು ಇಂಪ್ರೆಷನ್ ಅನ್ನುವಂಥ ತೀರ್ಮಾನಕ್ಕೆ ಬರಬೇಕಾಗಿ ಬಂತು. ಈ ತರಹ ಅಪರೂಪಕ್ಕೆ ಒಂದೊಂದು ಸಲ ನಮಗೆ ಸಿಕ್ಕುತ್ತೆ, ಇಲ್ಲಂತಲ್ಲ.
ಆದರೆ ಸಿಕ್ಕಿದ್ದೆಲ್ಲ ಪುನರ್ಜನ್ಮ ಅಂತ ಹೇಳಿ ಅಂದ್ಕೊಂಡ್ರೆ ದಾರಿ ತಪ್ತಾ ಇರ್ತೀವಿ. ಇದರ ಬಗ್ಗೆ ಮಾತ್ರ ನಾವು ಎಚ್ಚರಿಕೆಯಿಂದ ಇರಬೇಕು. ಆವಾಗ ನಮಗೆ ಹೆಚ್ಚಿನ ಸತ್ಯ ರಿಲೇಯಬಲ್ ಅಂತೀವಲ್ಲ, ಅಂದರೆ ವಿಶ್ವಸನೀಯವಾಗಿರ್ತಕ್ಕಂಥ ಒಂದು ಪ್ರಮಾಣ ಸಿಕ್ಕಬಹುದು. ಆದರೆ ಎಲ್ಲವೂ ಹಾಗೆ ಅಂತ ಹೇಳಿಲ್ವಲ್ಲ, ಏನೇನೋ ಬೇರೆ ಬೇರೆ ಕಾರಣಗಳು ಇರುತ್ತೆ. ಪಾರದರ್ಶಕತೆ ಇದ್ದರೆ ಬಹುಮಟ್ಟಿಗೆ ನಾವು ಅದನ್ನು ಪರೀಕ್ಷೆ ಮಾಡಿ ನೋಡಿ ಅದು ವಾಸ್ತವಿಕ ಹೌದಾ ಅಲ್ವಾ ಅನ್ನೋದನ್ನು ತಿಳ್ಕೊಬಹುದು. ಯಾಕೆಂದರೆ ಎಷ್ಟೋ ಸರ್ತಿ ನಾವು ಈ ಪೇಪರ್ಗಳಲ್ಲಿ ವರದಿ ಓದ್ತಾ ಇರ್ತೀವಿ, ಅಲ್ಲಿ ಎಲ್ಲೋ ಅದು ಯಾವುದೋ ಒಂದು ಊರಲ್ಲಿ ಒಂದು ಹಳ್ಳಿನಲ್ಲಿ ಯಾರೋ ಒಬ್ಬ ಹುಡುಗ ಹಿಂಗೆ ಹೇಳ್ತಾ ಇದ್ದಾನೆ, ಇದಕ್ಕಿದಾಗೆ ಅದೇನೋ ತಿಳಿಸ್ತಾ ಇದ್ದಾನೆ, ಆ ಥರದ ವ್ಯಕ್ತಿ ಇಲ್ಲಿ ಯಾವುದೋ ದಕ್ಷಿಣದ ಯಾವುದೋ ತುದಿಲಿ ಒಂದು ಊರಲ್ಲಿ ಇದ್ದ ಅಂತ, ಈ ಥರದ್ದು ತುಂಬ ಬರ್ತಾ ಇರುತ್ತೆ ಆಗಾಗ ವರದಿ. ಈ ಥರದ ಕೆಲವಾರು ಸಂದರ್ಭಗಳಲ್ಲಿ ನಾನು ವೈಯಕ್ತಿಕವಾಗಿ ಅದು ಹೌದೇ ಇಲ್ವೇ ಅಂತ ತಿಳ್ಕೊಳ್ಳೋದಕ್ಕೆ ಕೆಲವು ಕಡೆ ಹೋಗಿದ್ದೇನೆ. ಅದು ಏನಾಗುತ್ತೆ ಅಂತಂದರೆ, ಸಾಧಾರಣವಾಗಿ ಆ ಮಕ್ಕಳು ಬುದ್ಧಿವಂತರಾಗಿರ್ತಾರೆ, ಅಂದರೆ ಬಾಲ ಪ್ರತಿಭೆ ಅಂತ ಹೇಳ್ತಾರಲ್ಲ ಆ ರೀತಿ. ವಯಸ್ಸು ಚಿಕ್ಕದಾದರೂ ಕೂಡ ಅವ್ರು ಆಡ್ತಕ್ಕಂಥ ಮಾತು ಒಳ್ಳೆ ಹಿರಿಯರು ಅನುಭವಸ್ಥರು ಆಡೋದು ಹಾಗಿರುತ್ತೆ. ಸೊ ಆವಾಗ ಏನಾಗುತ್ತೆ, ಈ ಮಿಕ್ಕವ್ರಿಗೆಲ್ಲರಿಗೂ ಓಹೋ ಈ ಚಿಕ್ಕ ವಯಸ್ಸಿನಲ್ಲಿ ಇಷ್ಟೆಲ್ಲ ಮಾತಾಡಬೇಕು ಅಂತಂದರೆ ಇದು ಯಾವುದೋ ಹಿಂದಿನ ಜನ್ಮದಿರಬೇಕು ಅಂಥೇಳಿ ಅವರು ಪರಿಸರದಲ್ಲಿ ಯಾವ ಒಂದು ಹಿಂದಿನ ವ್ಯಕ್ತಿಗೆ ಹೊಂದಿಸ್ಬಿಟ್ಟು ಅವರೇ ಇಲ್ಲಿ ಪುನರ್ಜನ್ಮ ಬಂದಿದ್ದಾರೆ ಅಂತ ಹೇಳುವಂಥದ್ದು ನೋಡಿದ್ದೇನೆ. ಸ್ವಲ್ಪ ಸೂಕ್ಷ್ಮವಾಗಿ ನಾವು ಪರಿಶೀಲನೆ ಮಾಡಿ ಪರೀಕ್ಷೆ ಮಾಡಿದಾಗ ಆ ಥರ ಸಂಬಂಧ ಸಿಕ್ಕೋದಿಲ್ಲ ನಮಗೆ. ಆದರೆ ಈ ಹುಡುಗ ಬುದ್ಧಿವಂತ ಅನ್ನೋದ್ರ ಬಗ್ಗೆ ಏನು ಸಂಶಯ ಇಲ್ಲ. ಅಂದರೆ ಈತ ಹಿಂದಿನ ಜನ್ಮ ಮುಂದಿನ ಜನ್ಮ ಇದು ಸಿಕ್ಕುತ್ತೆ. ಆದರೆ ಇಂಥದೇ ವ್ಯಕ್ತಿ ಅಂತ ಹೇಳಿ ನಿರ್ದಿಷ್ಟವಾಗಿ ಹೇಳೋದಕ್ಕೆ ಬೇಕಂತ ಪುರಾವೆ ನಾನು ನೋಡಿದ್ರಲ್ಲಂತೂ ಸಿಕ್ಕಿಲ್ಲ. ಮನಸ್ಸು ಮುಕ್ತವಾಗಿದೆ. ಈ ಥರದ್ದು ಯಾವುದಾದ್ರು ಒಂದು ಸಂದರ್ಭ ಸಿಕ್ಕಿ ಪರೀಕ್ಷೆ ಮಾಡೋದಕ್ಕೆ ಅವಕಾಶ ಆದರೆ ನೋಡಬಹುದು. ಈಗ ಇನ್ನೂ ಒಂದು ಪ್ರಶ್ನೆ ಬರುತ್ತೆ. ಈಗ ಹೇಗೆ ಹುಟ್ಟಬೇಕು ಅಂದರೆ ಮನುಷ್ಯೇತರ ಇದು ನಿಶ್ಚಿತವಾಗತ್ತೆ ಅಂತ ಹೇಳಿ. ಇನ್ನೊಂದು ಪ್ರಶ್ನೆ, ಎಲ್ಲಿ ಹುಟ್ಟಬೇಕು? ಭಾರತಾನ್ ಕರ್ಮಭೂಮಿ ಅಂತ ಕರೆದ್ಬಿಟ್ಟಿದ್ದೀವಿ. ಅಂದರೆ ವಿದೇಶದಲ್ಲಿ ಇದು ನಂಬಿಕೆನೇ ಇಲ್ಲ, ಅಲ್ಲೇ ಮತ್ತೆ ಹುಟ್ಟೋದಾ ಅಥವಾ ಇಲ್ಲಿ ಮತ್ತೆ ಹುಟ್ಟೋದಾ, ಎಲ್ಲಿ ಎನ್ನುವ ಪ್ರಶ್ನೆ ಬರುತ್ತೆ. ಅದರ ಜೊತೆಗೆ ಇನ್ನೊಂದು ಪ್ರಶ್ನೆ ಸೇರಿಸ್ಕೊಂಬಿಡ, ಎಂತಂದರೆ ಈ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆಯಲ್ಲ, ಹಾಗಾಗಿ ಹೊಸ ಹೊಸ ಆತ್ಮಗಳು ಎಲ್ಲಿಂದ ಬಂದವು ಅದು ಸೇರಿಸ್ಕೊಂಬಿಡ. ಏನು ತೊಂದರೆ ಇಲ್ಲ. ಸ್ವಲ್ಪ ತರ್ಕಬದ್ಧವಾಗಿ ನಾವು ಆಲೋಚನೆ ಮಾಡಿದಾಗ ಆಗಲೇ ನಾನು ಹೇಳಿದ ವೇದ ಮಂತ್ರ ತೊಗೊಂಡ್ರೆ ಗೊತ್ತಾಗುತ್ತೆ. ಸದ್ರೀಚೀರ್ ವಿಶೂಚೀರ್ ವಸಾನ ಆವರೀವರ್ತಿ ಭುವನೇಶು ಅಂತಹ ಅಂತ ಬರ್ತದೆ. ಭುವನೇಶು ಅನ್ನೋದು ಬಹುವಚನ. ಲೋಕಾಂತರಗಳ ನಡುವೆ ಈ ಜೀವಾತ್ಮ ಹೋಗಿ ಬರ್ತಾ ಇರುತ್ತೆ ಅಂತ. ಲೋಕಾಂತರ ಅಂದರೆ ನಮಗೆ ಇವತ್ತಿನ ದಿವಸ ಗೊತ್ತಿರತಕ್ಕಂಥದ್ದು ಈ ಭೂಮಿ ಅನ್ನೋ ಗ್ರಹ ಮಾತ್ರ, ಇಲ್ಲಿ ಮಾತ್ರ ಜೀವಿಗಳಿದ್ದಾರೆ ಅಂತ. ಆದರೆ ಬೇರೆ ಕಡೆಯೂ ಜೀವಿಗಳಿದ್ದಾರೆ ಇಲ್ವೇ ಅನ್ನೋದ್ರ ಬಗ್ಗೆ ವೈಜ್ಞಾನಿಕ ಸಂಶೋಧನೆಗಳು ಕಂಡುಹಿಡಿತಕ್ಕಂಥ ಪ್ರಯತ್ನಗಳು ನಡೀತಾ ಇವೆ. ಇದುವರೆಗೂ ನಮ್ಗೆ ಯಾವುದು ಖಚಿತವಾಗಿ ಆ ಥರದ್ದು ಸಿಕ್ಕಿಲ್ಲ ನಮಗೆ. ಆದರೆ ವೇದಗಳಲ್ಲಿ ಈ ತರಹದ ಜೀವಿಗಳಿರ್ತಕ್ಕಂಥ ಇನ್ನೂ ಎಷ್ಟೆಷ್ಟೋ ಎಲ್ಲೋ ಇವೆ. ಅವುಗಳ ನಡುವೆಯೂ ಕೂಡ ಈ ಜೀವಾತ್ಮ ಹೋಗಿ ಬರ್ತಾ ಇರ್ತಾನೆ ಅನ್ನುವಂಥ ವಿಚಾರ ಇರುವಾಗ ಈ ಭೂಮಿಯಲ್ಲೇ ಈ ದೇಶ ಆ ದೇಶ ಅಂತಕ್ಕಂಥದ್ದು ಕೂಡ ನಮಗೇನು ಸಮಸ್ಯೆ ಇಲ್ಲ. ಒಂದು ಆಗಲೇ ಹೇಳಿದ ಹಾಗೇನೇ ನೇರವಾಗಿ ನಡೆಯುವ ಅಡ್ಡಡ್ಡಲಾಗಿ ನಡೆಯುವ ಅಂದರೆ ಮನುಷ್ಯೇತರ ಈ ಶರೀರಗಳಿಗೂ ಹೋಗಿ ಬರುತ್ತಾನೆ ಅನ್ನುವಂಥ ವಿಚಾರವೂ ಇರೋದರಿಂದ ಇಲ್ಲಿ ಜನಸಂಖ್ಯೆ ಜಾಸ್ತಿ ಆದರೆ ಜನರ ದೃಷ್ಟಿಯಿಂದ, ಅಂದರೆ ಮನುಷ್ಯ ಶರೀರ ದೃಷ್ಟಿಯಿಂದ ಸಂಖ್ಯೆ ಜಾಸ್ತಿ ಆದಾಗ ಕಾಣುತ್ತೆ. ಆದರೆ ಬೇರೆ ಜೀವಿಗಳಲ್ಲಿ ಜನಸಂಖ್ಯೆ ಏನು ಕಮ್ಮಿ ಆಯ್ತಿಲ್ಲ ನಮ್ಗೆ ಹೇಗೆ ಗೊತ್ತು? ನಮಗೆ ಮನುಷ್ಯರ ಸೆನ್ಸಸ್ ಏನೋ ಇಟ್ಟಿದ್ದೀವಿ, ಜಿರಳೆ ಸೊಳ್ಳೆ ಸೆನ್ಸಸ್ ಇಟ್ಟವ್ರು ಯಾರು? ಅಲ್ಲಿ ಯಾವುದೋ ಕಡಿಮೆ ಆಗಿರುತ್ತೆ, ಅದು ಮನುಷ್ಯ ಶರೀರ ತಲೆ ಇರ್ಬೋದು, ಅಥವಾ ಇನ್ಯಾವುದೋ ಕಾರಣದಿಂದ ಇದಿಲ್ಲದೆ ಬೇರೆ ಕಡೆಗೆ ಹೋಗಿರ್ಬೋದು. ಪ್ರಾಣಿ ತಳಿ ಕಡಿಮೆ ಆಗ್ತಿರೋದಂತೂ ನಿಜ. ಹಾಗಾಗಿ ಶರೀರ ಅಂತ ಅನ್ನುವಾಗ ಕೇವಲ ಮನುಷ್ಯ ಶರೀರ ಅಂತಿಲ್ಲ, ಅಥವಾ ಕೇವಲ ಭೂಮಿ ಅಂತಲೂ ಇಲ್ಲ. ಇಷ್ಟು ವಿಸ್ತಾರವಾಗಿರ್ತಕ್ಕಂತಹ ವಿಚಾರವನ್ನು, ಇವೆಲ್ಲವೂ ಸಾಧ್ಯತೆಗಳಿವೆ ಅನ್ನೋ ವಿಚಾರವನ್ನು ನಮಗೆ ವೇದಗಳು ನಮಗೆ ಮಂದಟ್ಟು ಮಾಡಿಕೊಡು. ಅಣ್ಣ, ಒಂದು ವಿಷಯ ಹೇಳಿದ್ರೆ ಬೇಜಾರು ಮಾಡ್ಕೋಬಾರ್ದು. ಏನಿಲ್ಲ, ಇರೋ ವಿಚಾರ ಹೇಳೋದಕ್ಕೇನಂತೆ. ಇಷ್ಟೆಲ್ಲ ಕೇಳಿದ ಮೇಲೂ ಈಗ ಹಿಂದಿನ ಸಂಚಿಕೆಗಳಲ್ಲಿ ಪ್ರತಿಯೊಂದು ಪ್ರಶ್ನೆಗೆ ಒಂದು ಸ್ಪಷ್ಟ ಉತ್ತರ ನಮಗೆ ಅಣ್ಣನಿಂದ ಸಿಕ್ಕಿದೆ. ಇದು ಹೀಗ, ಅಯ್ಯೋ ನಮ್ಮ ಕಣ್ಣು ತೆರೆಯೋ ಹಂಗಾಯ್ತು, ಹೊಸ ಬೆಳಕು ಸಿಕ್ತು ಅಂತ. ಇದು ಯಾಕೋ ಇನ್ನೂ ಒಂದು ಸ್ವಲ್ಪ ಒಪ್ಕೊಳ್ಳೋಕೆ ಒಂಥರ ಅನಿಸ್ತಾ ಇದೆ. ಇನ್ನೇನೋ ಬೇಕಿತ್ತು, ಅಥವಾ ಇಷ್ಟೇನಾ ಇದು? ಇಲ್ಲ, ಅದನ್ನು ಹೀಗೆ ನೋಡಬೇಕಮ್ಮ. ಹಲವಾರು ವಾಸ್ತವಿಕ ಅಂಶಗಳು ನಮ್ಮ ಎದುರಿಗಿದೆ, ಫ್ಯಾಕ್ಟ್ಸ್ ಇರೋದಂತೂ ಸತ್ಯ, ಅದನ್ನಂತೂ ನಾವು ಇಲ್ಲ ಅಂತ ಹೇಳಿ ಬರೋದಿಲ್ಲ. ಆ ಇರುವಂತಹ ಫ್ಯಾಕ್ಟ್ಸ್ ಏನಿದೆ ಅವುಗಳಿಗೆ ಅನೇಕ ಪ್ರಶ್ನೆಗಳು ಬಂದಾಗ ವಿವರಣೆ ಬೇಕು ನಮಗೆ.
ವಿವರಣೆ ಇಲ್ಲ ಅಂತಂದರೆ ಏನಂತೆ, ನಮ್ಮ ತಿಳುವಳಿಕೆಯಲ್ಲಿ ಒಂದು ಕಂದರ ಉಂಟಾಗುತ್ತೆ, ಒಂದು ಗ್ಯಾಪ್ ಉಂಟಾಗುತ್ತೆ. ತಿಳುವಳಿಕೆಯಲ್ಲಿ ಕಂದರ ಉಂಟಾಗ್ತಕ್ಕಂತಹದ್ದು ನಮಗೆ ಅನುಕೂಲಕರ ಅಲ್ಲ, ಲಾಭಕರ ಅಲ್ಲ. ಸುಮ್ಮನೆ ಉದಾಹರಣೆಗೆ ಈಗ ಅಡಿಗೆ ಅಂತ ಇಟ್ಕೊಳ್ಳೋಣ. ಅಡಿಗೆ ಪ್ರಾರಂಭ ಮಾಡೋದು ಗೊತ್ತು, ಕೊನೆಯಲ್ಲಿ ಏನೋ ಗೊತ್ತು, ಒಗ್ಗರಣೆ ಹಾಕೋದು ಗೊತ್ತು, ಅಡುಗೆ ಚೆನ್ನಾಗೈತೆ. ಅಡುಗೆ ಅಂತಾರೆ ಮೊದಲಿಂದ ಕೊನೆಯವರು ಏನೇನು ಹಾಕಬೇಕು, ಏನು ಮಾಡೋಕ್ಕೂ ಸಂಪೂರ್ಣವಾಗಿ ಒಂದು ತಿಳುವಳಿಕೆ ಇರಬೇಕು ನಮಗೆ. ಅಂದರೆ ತಿಳುವಳಿಕೆಯಲ್ಲಿ ಈ ಗ್ಯಾಪ್ ಅಂತೀವಲ್ಲ, ಅದಿದ್ದರೆ ಕೆಲಸ ಸರಿಯಾಗೋದಿಲ್ಲ. ಇಲ್ಲೂ ಅಷ್ಟೇನೆ, ಇದಕ್ಕೆ ಯಾವುದೇ ವಿವರಣೆ ಇಲ್ಲ ಅಂತಂದರೆ ನಮ್ಮ ತಿಳುವಳಿಕೆಯಲ್ಲಿ ಒಂದು ಗ್ಯಾಪ್ ಬರುತ್ತೆ. ಆ ಗ್ಯಾಪ್ನ ಭರ್ತಿ ಮಾಡೋದಕ್ಕೆ ಒಂದು ತರ್ಕಬದ್ಧವಾದಂಥ ವೈಜ್ಞಾನಿಕವಾದಂಥ ಒಂದು ವಿವರಣೆ ಬಂದಿದೆ ಇಲ್ಲಿ, ಪುನರ್ಜನ್ಮದು. ಇವಾಗ ನಿನಗೆ ಸಮಾಧಾನ ಆಗಲಿಲ್ಲ, ಈ ವಿವರಣೆ ತಿಟ್ಕೋಣ. ಇರ್ಬೋದು, ಸಮಾಧಾನ ಆಗಲೇಬೇಕು ಅಂತಕ್ಕಂಥದ್ದು, ಅಥವಾ ನೀನು ಸಮಾಧಾನ ಪಟ್ಕೊಳ್ಳೇಬೇಕು ಅಂತ ನನ್ನ ಒತ್ತಾಯವೂ ಏನಿಲ್ಲ. ಇದು ನಮಗೆ ಸರಿ ಹೋಗಲಿಲ್ಲ, ಬೇಡ, ಇದನ್ನು ತೆಗೆದು ಹಾಕೋಣ. ಆ ಜಾಗದಲ್ಲಿ ಇದಕ್ಕಿಂತ ಸಮರ್ಪಕವಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ವಿವರಣೆಯನ್ನು ಕೊಡೋ ಪಕ್ಷಕ್ಕೆ, ಅಂದರೆ ಇದು ಬೈ ಚಾನ್ಸು, ಏನೋ ಆಯಿತು, ಹೇಗೋ ಆಯಿತು ಅನ್ನುವಂಥ ಎಗರಿಸುವಂಥ ಉತ್ತರ ನಮಗೆ ಬೇಡ, ಅಥವಾ ತಪ್ಪಿಸ್ಕೊಳ್ತಕ್ಕಂಥ ಉತ್ತರ ಬೇಡ. ಈಗ ಪುನರ್ಜನ್ಮದ ವಿಚಾರಕ್ಕೆ ಹೇಗೆ ಒಂದು ತರ್ಕಬದ್ಧವಾದಂಥ ವಿವರಣೆ ಬಂತು, ಇದಕ್ಕಿಂತ ಹೆಚ್ಚು ತರ್ಕಬದ್ಧವಾದಂಥ ಯಾವುದಾದ್ರೂ ಒಂದು ವಿವರಣೆ ಇರುವ ಪಕ್ಷಕ್ಕೆ ಇದು ಬಿಡೋಣ, ಅದನ್ನು ತಗೊಳ್ಳೋಣ, ಅಷ್ಟೇ ತಾನೇ, ಮನಸ್ಸು ಮುಕ್ತವಾಗಿದೆ. ಯಾವತ್ತಿನವರೆಗೂ ಅಷ್ಟು ಸಮರ್ಪಕವಾದಂಥ ಉತ್ತರ ನಮಗೆ ಸಿಕ್ಕಿಲ್ವೋ ಆವತ್ತಿನವರೆಗೂ ಇರೋದನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ಶ್ರೇಷ್ಠ ನಮಗೆ. ಯಾಕೆ? ತಿಳುವಳಿಕೆಯಲ್ಲಿ ಕಂದರ ಇರೋದಿಲ್ಲ. ಮತ್ತು ಹೇಳಿ ಅಂದರೆ ಮುಕ್ತ ಮನಸ್ಸಿನಿಂದ ನೀವು ಒಪ್ಕೊಳ್ತಿದ್ದೀರಿ, ಈವರೆಗಿನ ಆಲೋಚನೆಯಲ್ಲಿ ಏನು ಬಂದಿದೆಯೋ ಆ ತರ್ಕಬದ್ಧವಾದ ಒಂದು ವಿವರಣೆಯನ್ನು ನಾವು ಒಪ್ಕೊಂಡಿದ್ದೀವಿ. ಹೌದು. ಮತ್ತು ಇದು ಕಾಲ ಪರೀಕ್ಷಿತ. ಯಾಕೆಂದರೆ ಇದು ಇವತ್ತಿನ ವಿವರಣೆ ಅಲ್ಲ, ಸಹಸ್ರಾರು ವರ್ಷದಿಂದ ಬಂದಿರತಕ್ಕಂಥ ವಿವರಣೆ. ಈ ವಿವರಣೆ ಸಮಾಧಾನ ಇಲ್ಲ ಅಂತ ಹೇಳೋರಿದ್ದಾರೆ, ಆದರೆ ಬದಲಿ ಈ ವಿವರಣೆ ಇದಂತ ಕೊಟ್ಟವರಿಲ್ಲ. ಇದು ಸಮಸ್ಯೆ ನಮಗೆ. ಅಷ್ಟೇ ತರ್ಕಬದ್ಧ ಅಥವಾ ಅದಕ್ಕಿಂತ ತರ್ಕಬದ್ಧ ಇರ್ತಕ್ಕ ಇನ್ನೊಂದು ವಿವರಣೆ ಕೊಟ್ಟರೆ ಇದು ತನಕ ತಾನೇ ಹೋಗುತ್ತೆ ಇದು ಅಂತ. ಯಾವತ್ತಿನವರೆಗೂ ಈ ಫ್ಯಾಕ್ಟ್ಸ್, ಈ ವಾಸ್ತವಾಂಶಗಳನ್ನು ವಿವರಿಸೋದಕ್ಕೆ ಸರಿಯಾದಂಥ ವಿವರಣೆ ಇಲ್ಲವೋ ಅಲ್ಲಿವರೆಗೂ ಈಗಿರ್ತಕ್ಕಂಥದ್ದೇ ಸರಿಯಾದ ವಿವರಣೆ ಅಂತ ತೊಗೊಳ್ಳೋದು ಬುದ್ಧಿವಂತಿಕೆ. ಬೇಡ, ಅದಕ್ಕಿಂತ ಚೆನ್ನಾಗಿರೋದು ಕೊಡಿ, ಒಪ್ಕೋಣ, ಅದಕ್ಕೇನಂತೆ. ಈ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಈ ಪುನರ್ಜನ್ಮ ಥಿಯರಿ ಅಥವಾ ಪುನರ್ಜನ್ಮ ಸಿದ್ಧಾಂತ ಅಂತಕ್ಕಂಥದ್ದು ಅನೇಕ ಶತಮಾನಗಳಿಂದ ಈ ಮನುಷ್ಯರ ಚರ್ಚೆ ವಿಮರ್ಶೆಗೆ ಒಳಗಾಕೊಂಡೇ ಬಂದಿದೆ. ಆದರೂ ಕೂಡ ಅದರಷ್ಟೇ ಅಥವಾ ಅದಕ್ಕಿಂತ ತರ್ಕಬದ್ಧವಾಗಿರತಕ್ಕಂಥ ವಿವರಣೆ ನಮಗೆ ಸಿಕ್ಕದೇ ಇರೋದರಿಂದ ಬಹುಮಟ್ಟಿಗೆ ಇದು ಸತ್ಯವಾಗಿರೋ ಸಾಧ್ಯತೆ ಇದೆ, ಸ್ವೀಕಾರ ಮಾಡಬಹುದು, ಸಮಸ್ಯೆ ಏನಿಲ್ಲ. ಆದರೆ ಒಂದು ಎಚ್ಚರಿಕೆ ಇರಬೇಕು, ಎಲ್ಲದಕ್ಕೂ ಪುನರ್ಜನ್ಮ ಅಂತ ಎಳಿಬಾರ್ದು. ಇದು ಬಹಳ ಮುಖ್ಯ. ಯಾರಿಗೋ ಏನಾಯಿತು, ಏನು ಮಾಡೋದು, ಹಿಂದಿನ ಜನ್ಮದ ಕರ್ಮ, ಇನ್ನೇನೋ ಒಂದು ನಡೆದು ಹೋಯ್ತು, ಅಯ್ಯೋ ಹಿಂದಿನ ಜನ್ಮದ ಕರ್ಮ ಅಂತ ಹೇಳಿ ತಪ್ಪಿಸ್ಕೊಳ್ತಕ್ಕಂಥ ವಿಚಾರ ಇಲ್ಲ. ಹಿಂದಿನ ಜನ್ಮದೆಲ್ಲ ಜಾತಿ ಆಯುಭೋಗದಲ್ಲಿ ನಿಶ್ಚಯ ಆಗೋಗಿದೆ. ಮುಂದಿಂದು ಏನಾಗಿದೆಯೋ ಅದೆಲ್ಲದಕ್ಕೂ ಹೊಣೆ ಯಾರು ಅಂತಂದರೆ ನಾವು ಈ ಜನ್ಮದಲ್ಲಿ ಮಾಡಿದ ಕೆಲಸ. ಈ ಸ್ಪಷ್ಟತೆ ನಮ್ಗೆ ಇದ್ದುಬಿಟ್ರೆ ಆ ಪುನರ್ಜನ್ಮ ಅಥವಾ ಮುಂದಿನ ಜನ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲ ಇಲ್ಲ ಈ ಜನ್ಮದಲ್ಲಿ. ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಂಡ್ಬಿಟ್ಟಾಗ ಏನಾಗುತ್ತೆ, ಈ ಸಿದ್ಧಾಂತದಿಂದ ನಮ್ಗೆ ಯಾವುದೇ ಥರದ ಅಪಾಯ ಇಲ್ಲ, ಒಂದು ವಿವರಣೆ ಇರುತ್ತೆ. ಉತ್ತಮವಾದ ವಿವರಣೆ ಬಂತು, ಸ್ವೀಕಾರ ಮಾಡೋಣ.